ಕುಷ್ಟಗಿ ಸಮೀಪದ ಬಿಜಕಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಡೆಸಲಾದ ಪ್ರಬಂಧ ಸ್ಪರ್ಧೆ ಹಾಗೂ ಸ್ವರಚಿತ ಕವನ ರಚನೆ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಿತು. ಕುಷ್ಟಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಸ್ಥಳೀಯ ದೇವಿ ಪ್ರತಿಷ್ಠಾನ ಬಿಜಕಲ್ ವತಿಯಿಂದ ಪ್ರೌಢಶಾಲಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ, ಪ್ರೋತ್ಸಾಹಧನ ಹಾಗೂ ಪುಸ್ತಕಗಳನ್ನು ನೀಡಿ ಗೌರವಿಸಲಾಯಿತು. ವಿಶೇಷ ಆಹ್ವಾನಿತ ಉಪನ್ಯಾಸಕರಾಗಿ ನವಲಹಳ್ಳಿಯ ಸಾಹಿತಿ ಮೌನೇಶ್ ಮಾತನಾಡುತ್ತಾ, ಕನ್ನಡ ಒಂದು ಭಾಷೆಯಲ್ಲ, ಅದೊಂದು ಅಭಿಮಾನ, ಅದೊಂದು ಉಸಿರು. ಹೆಚ್ಚಿನ ಸಂಖ್ಯೆಯ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ ಕನ್ನಡ ಶ್ರೀಮಂತವಾಗಿದೆ. ಕನ್ನಡ ತಾಯಿ ಭಾಷೆ. ವ್ಯವಹರಿಸಲು 10 ಭಾಷೆ ಕಲಿಯೋಣ, ಆದರೆ ಹೆತ್ತ ಭಾಷೆ ಮರೆಯದಿರೋಣ. ಇದನ್ನ ನಾವು ಗೌರವಿಸಬೇಕು, ಕಾಪಾಡಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನ ಹೇಳಿದ್ದಾರೆ. ಪ್ರಾಸ್ತಾವಿಕವಾಗಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಬಸವರಾಜ ಬಾಗ್ಲಿ ಮಾತನಾಡುತ್ತಾ, ಬಿಜಕಲ್ ಗ್ರಾಮದಲ್ಲಿ ಸಾಹಿತ್ಯ ಸಮ್ಮೇಳನವೇ ನಡೆಯುವ ರೀತಿ ಕಂಡುಬರುತ್ತದೆ. ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುತ್ತಿರುವ ಸ್ಥಳೀಯ ಮುಖಂಡರನ್ನ ಹಾಗೂ ಸಾಹಿತ್ಯ ಪರಿಷತ್ತಿನ ಸರ್ವ ಪದಾಧಿಕಾರಿಗಳನ್ನ ನಾವು ಗೌರವಿಸುತ್ತೇವೆ. ಇಂತಹ ಕಾರ್ಯಕ್ರಮವು ಬಿಜಕಲ್ ಗ್ರಾಮದಲ್ಲಿ ನಡೆಯುತ್ತಿರುವುದು ನಮಗೆಲ್ಲ ಖುಷಿ ತಂದಿದೆ. ಇಂಥದೊಂದು ಕನ್ನಡ ತೇರು ಎಳೆಯಲು ನಮಗೆ ಅವಕಾಶ ನೀಡಿರುವ ಪರಿಷತ್ತಿನ ಪದಾಧಿಕಾರಿಗಳಿಗೆ ಅಭಿನಂದಿಸುತ್ತೇನೆ ಎಂದು ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಲಿ ಎಂದು ಹಾರೈಸಿದ್ದಾರೆ. ಬಹುಮಾನವಾಗಿ ಪ್ರೋತ್ಸಾಹಧನ ನೀಡಿದ ಗ್ರಾಮದ ಮುಖಂಡರಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಗ್ಗಪ್ಪ ತೆಗ್ಗಿನಮನಿ, ಎಸ್ಡಿಎಂಸಿ ಅಧ್ಯಕ್ಷ ಮಂಜುನಾಥ್ ಬನ್ನಿಗೋಳ್, ಅಮರೇಶ್ ಬಳುಡ್ಗಿ, ಮಂಜುನಾಥ್ ಗುಜಮಾಗ್ಲಿ, ಶರಣಬಸವ ಮಾದರ್ ಹಾಗೂ ಸಂಗಮೇಶ ಕೊಪ್ಪಳು ಇತರರನ್ನ ವೇದಿಕೆಯ ಗಣ್ಯರು ಸನ್ಮಾನಿಸಿದರು. ಪರಿಷತ್ತಿನ ಜಿಲ್ಲಾ ಪ್ರತಿನಿಧಿ ರವೀಂದ್ರ ಬಾಕ್ಲೆ, ಪರಿಷತ್ತಿನ ಕಾರ್ಯದರ್ಶಿ ಶರಣಪ್ಪ ಲೈನದ್ ಹಾಗೂ ಸಾಹಿತಿ ವೀರಯ್ಯ ಕಾಡಗಿಮಠ ಮಾತನಾಡಿದರು. ಶಾಲಾ ಅಧ್ಯಕ್ಷ ವೀರನಗೌಡ ಪೊಲೀಸ್ ಪಟೇಲ್, ಮನೋಹರ್ ಬಡಿಗೇರ್, ಸಾಹಿತಿಗಳಾದ ನಿಂಗಪ್ಪ ಸಜ್ಜನ್, ಹುಸೇನ್ ಸಾಬ್ ಕೋಳೂರು, ದೇವರಾಜು ವಿಶ್ವಕರ್ಮ, ಶ್ರೀಧರ್ ವಂಕಲಕುಂಟೆ, ಶರಣಪ್ಪ ಕೊಪ್ಪಳ್, ಚಂದ್ರಶೇಖರ್, ಮಂಜುನಾಥ್ ಮಠಪತಿ, ಬಸವರಾಜ್ ಮಾಲಿ ಪಾಟೀಲ್, ಮಂಜುನಾಥ್ ಬೆಳಗಲ್ ಸೇರಿದಂತೆ ಗ್ರಾಮದ ಪ್ರಮುಖರು ವೇದಿಕೆಯಲ್ಲಿದ್ದರು. ಶಿಕ್ಷಕರಾದ ವಿಜಯ್ ಕುಮಾರ್ ಬೀರಾದಾರ್ ಕಾರ್ಯಕ್ರಮ ನಿರ್ವಹಿಸಿದರೆ, ಸಂತೋಷ್ ನಾಗ್ಲೋಟಿ ಸ್ವಾಗತಿಸಿದರು ಮತ್ತು ವಿಜಯಲಕ್ಷ್ಮಿ ದೇಸಾಯಿ ವಂದಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ NKS 24 ಕುಷ್ಟಗಿ.